ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರಯೇ ನಮಃ. ಇಂದು ನಾವು ಅಮೃತ ಬಳ್ಳಿಯನ್ನು ಮನೆಮದ್ದಿನ ರೂಪದಲ್ಲಿ ಹೇಗೆ ಉಪಯೋಗಿಸಬಹುದು ಇದನ್ನು ನೋಡೋಣ. ಶರೀರವು ವಾತ ಪಿತ್ತ ಕಫದೋಷಗಳಿಂದ ಕೂಡಿದೆ. ಇದೇ ವಾತ ಪಿತ್ತ ಕಫದೋಷಗಳು ವಿಕೃತಾವಸ್ಥೆಯನ್ನು ಹೊಂದಿದಾಗ, ಉಲ್ಬಣಾವಸ್ಥೆಯನ್ನು ಹೊಂದಿದಾಗ ವಿವಿಧ ರೀತಿಯ ಕಾಯಿಲೆಗಳು ಉಂಟಾಗ್ತದೆ. ಈ ವಾತ ಪಿತ್ತ ಹಾಗೂ ಕಫದೋಷಗಳನ್ನು ಸಾಮ್ಯಾವಸ್ಥೆಯಲ್ಲಿಡಲಿಕ್ಕೆ, ಜಾಸ್ತಿ ಆಗಿರುವಂತಹ ಈ ದೋಷಗಳನ್ನು ಕಡಿಮೆ ಮಾಡಲು ಅಮೃತ ಬಳ್ಳಿಯು ಅತಿ ಶ್ರೇಷ್ಠವಾಗಿದೆ. ಅಮೃತ ಬಳ್ಳಿಯ ಸ್ನಿಗ್ಧ ಹಾಗೂ ಉಷ್ಣ ಗುಣಗಳು ವಾತವನ್ನು ಶಮನ ಮಾಡಲು ಸಹಕಾರಿಯಾಗ್ತದೆ. ಕಹಿ ಹಾಗೂ ಒಗರು ರುಚಿಗಳು ಪಿತ್ತದೋಷ ಹಾಗೂ ಕಫದೋಷಗಳನ್ನು ಶಮನ ಮಾಡಲು ಸಾಮ್ಯಾವಸ್ಥೆಯಲ್ಲಿಡಲು ಸಹಾಯವನ್ನು ಮಾಡ್ತದೆ. ಯಾವುದೇ ಕಾಯಿಲೆ ಉಂಟಾದರೆ ಅದು ವಾತದೋಷ, ಪಿತ್ತದೋಷ ಅಥವಾ ಕಫದೋಷಗಳಿಂದಲೇ ಉಂಟಾಗಬೇಕು. ಯಾವುದೇ ಕಾಯಿಲೆಗಳು ಈ ವಾತ ಪಿತ್ತ ಕಫದೋಷಗಳ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೆ ಉಂಟಾಗುವುದಿಲ್ಲ. ವಾತದೋಷ ಸಂಬಂಧಿ ವಿವಿಧ ಕಾಯಿಲೆಗಳು ಉಂಟಾದಾಗ ಅಮೃತ ಬಳ್ಳಿಯನ್ನು ತುಪ್ಪದ ಜೊತೆಗೆ ಉಪಯೋಗಿಸುವುದು ಅತಿ ಶ್ರೇಷ್ಠವಾಗಿದೆ. ಅದೇ ರೀತಿ ಪಿತ್ತದೋಷ ಸಂಬಂಧಿ ಕಾಯಿಲೆಗಳಿದ್ದಾಗ ಅಮೃತ ಬಳ್ಳಿಯನ್ನು ಕಲ್ಲು ಸಕ್ಕರೆ ಜೊತೆಗೆ ಉಪಯೋಗಿಸಬೇಕು. ಕಫದೋಷ ಸಂಬಂಧಿ ವಿವಿಧ ಕಾಯಿಲೆಗಳಿದ್ದಾಗ ಅಮೃತ ಬಳ್ಳಿಯನ್ನು ಜೇನುತುಪ್ಪದ ಜೊತೆಗೆ ಸೇವಿಸುವುದರಿಂದ ಕಫದೋಷ ಸಂಬಂಧಿ ಕಾಯಿಲೆಗಳು ಶಮನವಾಗ್ತದೆ. ಇಂದು ವಿವಿಧ ಕಾರಣಗಳಿಂದ ಅನೇಕ ರೀತಿಯ ಜ್ವರಗಳು ಪ್ರಪಂಚದಾದ್ಯಂತ ಕಂಡುಬರ್ತಾ ಇದೆ. ಹಲವಾರು ದಿನಗಳವರೆಗೆ ಆ್ಯಂಟಿಪೈರೆಟಿಕ್ ಅಂದರೆ ಜ್ವರ ಶಮನ ಮಾಡುವಂತಹ ಔಷಧಿಗಳನ್ನು, ಆ್ಯಂಟಿಬಯೋಟಿಕ್ಗಳನ್ನು ದಿನಗಟ್ಟಲೆ ವಾರಗಟ್ಟಲೆ ಉಪಯೋಗ ಮಾಡಿದರೂ ಸಹ ಈ ಜ್ವರ ಶಾಂತಿಯಾಗೋದಿಲ್ಲ. ಹಾಗೂ ಈ ಜ್ವರದಿಂದಾಗಿ ವಿವಿಧ ರೀತಿಯ ಇತರ ಲಕ್ಷಣಗಳು ಸಹ ಕಂಡುಬರುತ್ತದೆ. ಫೆಟೀಗ್ ಇರ್ಬೋದು, ಅಂದರೆ ಅತಿಯಾಗಿ ಸುಸ್ತಾಗುವಂಥದ್ದು, ಮೈಕೈ ನೋವು, ನಿದ್ದೆಯಲ್ಲಿ ತೊಂದರೆ ಉಂಟಾಗುವುದು, ಇತರ ಲಕ್ಷಣಗಳು ಸಹ ಈ ಜ್ವರದ ಜೊತೆಗೆ ಕಂಡುಬರುತ್ತದೆ. ಟೈಫಾಯ್ಡ್, ಮಲೇರಿಯಾ, ಚಿಕನ್ಗುನ್ಯಾ ಈ ಕಾಯಿಲೆಗಳಲ್ಲಿಯೂ ಸಹ ಜ್ವರವು ಉಲ್ಬಣಾವಸ್ಥೆಯನ್ನು ಹೊಂದುತ್ತದೆ. ಈ ಎಲ್ಲ ಕಾಯಿಲೆಗಳಿಗೆ ಮನೆಮದ್ದಾಗಿ ಅಮೃತ ಬಳ್ಳಿಯನ್ನು ಉಪಯೋಗಿಸುವುದು ಅತಿ ಶ್ರೇಷ್ಠವಾಗಿದೆ. ಅಮೃತ ಬಳ್ಳಿಯನ್ನು ಕಷಾಯದ ರೂಪದಲ್ಲಿ ಈ ಕಾಯಿಲೆಗಳಲ್ಲಿ ಉಪಯೋಗಿಸಬಹುದು. ಸುಮಾರು 50 ಗ್ರಾಮ್ನಷ್ಟು ಅಮೃತ ಬಳ್ಳಿಯ ಒಣಗಿದ ಕಾಂಡವನ್ನು ಸುಮಾರು 1 ಲೀಟರ್ನಷ್ಟು ನೀರಿನಲ್ಲಿ ಹಾಕಿ 500 ಮಿಲಿಗೆ ಬತ್ತಿಸಿ ಅದನ್ನು ಸೋಸಿ ದಿನಕ್ಕೆ 5ರಿಂದ 6 ಸಲ ಅದನ್ನು ಸಿಪ್ ಮಾಡ್ತಾ ಇರಬೇಕು, ಅಥವಾ 25ರಿಂದ 50 ml ಕುಡಿತಾ ಇರಬೇಕು. ಆಗ ಯಾವುದೇ ರೀತಿಯ ಒಂದು ಉಲ್ಬಣಾವಸ್ಥೆಯನ್ನು ಹೊಂದಿದಂತಹ ತಾಪಮಾನವು, ಜ್ವರವು ಕಮ್ಮಿಯಾಗಲಿಕ್ಕೆ ಸಹಾಯವನ್ನು ಮಾಡ್ತದೆ. ಅಮೃತ ಬಳ್ಳಿಯಿಂದ ತೈಲವನ್ನು ಸಹ ತಯಾರಿಸ್ತಾರೆ. ಅಮೃತ ಬಳ್ಳಿಯಿಂದ ತಯಾರಿಸಿದ ತೈಲವನ್ನು, ಅಂದರೆ ಎಣ್ಣೆಯನ್ನು, ವಿವಿಧ ರೀತಿಯ ಚರ್ಮ ಕಾಯಿಲೆಗಳಲ್ಲಿ, ತ್ವಕ್ ವಿಕಾರಗಳಲ್ಲಿ ಹಚ್ಚಲಿಕ್ಕೆ ಸಹ ಉಪಯೋಗವನ್ನು ಮಾಡ್ತಾರೆ. ತುರಿಕೆ, ಕಜ್ಜಿ, ಎಕ್ಸಿಮಾ ಈ ಕಾಯಿಲೆಗಳಲ್ಲಿ, ಈ ರೋಗಗಳಲ್ಲಿ ಅಮೃತ ಬಳ್ಳಿಯಿಂದ ತಯಾರಿಸಿದಂಥ ಎಣ್ಣೆಯನ್ನು ಪದೇ ಪದೇ ಹಚ್ಚುತ್ತಿರುವುದರಿಂದ ಈ ಕಾಯಿಲೆಗಳು ಅಲ್ಲಿಯೇ ಶಮನವಾಗ್ತದೆ, ಉಲ್ಬಣಾವಸ್ಥೆಯನ್ನು ಹೊಂದುವುದಿಲ್ಲ. ವಾತರಕ್ತವೆನ್ನುವಂತಹ ಒಂದು ವಿಶಿಷ್ಟವಾದ ಕಾಯಿಲೆ ಅಥವಾ ರೋಗದಲ್ಲಿ ಈ ಅಮೃತ ಬಳ್ಳಿಯ ಎಣ್ಣೆಯನ್ನು ಹಚ್ಚುವುದರಿಂದ ಈ ವಾತರಕ್ತ ಕಾಯಿಲೆಯು ಶಾಂತವಾಗ್ತದೆ, ಗುಣವಾಗ್ತದೆ. ತೃಷ್ಣ ಅಥವಾ ಬಾಯಾರಿಕೆ, ಅತಿಯಾದ ಬಾಯಾರಿಕೆ ವರ್ಷದ ಯಾವುದೇ ಋತುವಿನಲ್ಲೂ ಸಹ ಈ ಬಾಯಾರಿಕೆ ಹೇಳುವುದು ಅತಿಯಾಗಿ ಕೆಲವೊಂದು ವ್ಯಕ್ತಿಗಳಲ್ಲಿ ಕಂಡುಬರ್ತದೆ. ಈ ತೃಷ್ಣ ಅಥವಾ ಬಾಯಾರಿಕೆಯನ್ನು ನಿವಾರಣೆ ಮಾಡಲು ಈ ಅಮೃತ ಬಳ್ಳಿಯನ್ನು ಪ್ರತಿನಿತ್ಯ ಉಪಯೋಗಿಸಬಹುದು. ದಿನಕ್ಕೆ ಸುಮಾರು 5ರಿಂದ 10 ಎಲೆಗಳಷ್ಟು ಅಮೃತ ಬಳ್ಳಿಯನ್ನು
ಜಗಿದು ಜಗಿದು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಈ ತೃಷ್ಣ ಅಥವಾ ಬಾಯಾರಿಕೆ ಹೇಳುವಂಥದ್ದು ಶಮನವಾಗ್ತದೆ. ಇನ್ನು ಜೀರ್ಣಶಕ್ತಿ. ಸಣ್ಣ ಪುಟ್ಟದಂಥ ಆಹಾರದ ವ್ಯತ್ಯಾಸದಿಂದ ಕೆಲವರಲ್ಲಿ ಅಜೀರ್ಣ ಉಂಟಾಗ್ತದೆ. ಇಂಥವರಲ್ಲಿ ಸಹ ಅಮೃತ ಬಳ್ಳಿಯನ್ನು ಪ್ರತಿನಿತ್ಯ ಉಪಯೋಗಿಸುವುದು ಶ್ರೇಷ್ಠವಾಗಿದೆ. ದಿನಕ್ಕೆ 5ರಿಂದ 10 ಎಲೆಗಳಾಗುವಷ್ಟು ಎಲೆಯನ್ನು ಬಾಯಲ್ಲಿ ಹಾಕ್ಕೊಂಡು ಜಗಿದು ಅದರ ರಸವನ್ನು ನುಂಗಿ ಎಲೆಯನ್ನು ಸಹ ತಿನ್ನುವುದರಿಂದ ಜೀರ್ಣಶಕ್ತಿ ಉತ್ತಮಗೊಂಡು ಅಜೀರ್ಣಾವಸ್ಥೆಯನ್ನು ಹೊಂದುವುದಿಲ್ಲ. ಈ ರೀತಿಯಾಗಿ ಅಮೃತ ಬಳ್ಳಿಯನ್ನು ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.